ಈ ಸೌಜನ್ಯನ ಕೇಸಿನ ನಂತರ ಸ್ವಲ್ಪ ಹೆಣಗಳು ಕಮ್ಮಿ, ಹಾಗೆ ಯಾವುದು ಹೆಣ ಇಲ್ಲ. ಮತ್ತು ಎಲ್ಲನೂ ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ, ಅದು ಎಲ್ಲವೂ ಸಿಗ್ತದೆ ಅಂತೂ ಹೇಳಲಿಕ್ಕಾಗಲ್ಲ. ಯಾಕಂದರೆ ಮರ ಗಿಡ ಎಲ್ಲ ಬೆಳೆದಿದೆಲ್ಲ, ಮತ್ತೆ ಅವನೇ ಓಪನ್ ಮಾಡಿ ಹೇಳಲಿಕ್ಕೆ ಶುರು ಮಾಡಿದ. ಈಗ ಸೌಜನ್ಯನ ವಿಷಯದಲ್ಲಿ ನಿನಗೆ ಗೊತ್ತಿಲ್ಲ ಮಾರ, ಸಣ್ಣ ದನಿಗಳ ಮಗ ಇರೋದು, ಸಣ್ಣ ದನಿಗಳಿದ್ದಾರೆ, ನಿನಗೆ ಗೊತ್ತಿಲ್ಲ ಅಂತ. ಧರ್ಮಸ್ಥಳದಲ್ಲಿ 25 ವರ್ಷ ದುಡಿದೋದಕ್ಕೆ ಬಾಡಿಗೆ ಮನೆ ಜೀವನ, ಸ್ವಂತ ಮನೆ ಇಲ್ಲ, ಜೀವನ ಮಾಡೋ ಪರಿಸ್ಥಿತಿ ಕಷ್ಟದಲ್ಲಿ ಇದೆ. ಸ್ವರ್ಣಲ್ ಒನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಒಂದಷ್ಟು ದಿನಗಳಿಂದ ಒಂದು ಪತ್ರ ಕೂಡ ವೈರಲ್ ಆಗ್ತಾ ಇತ್ತು. ಯಾವ ರೀತಿ ಅಂತ ಹೇಳಿದರೆ, ಧರ್ಮಸ್ಥಳ ಗ್ರಾಮದಲ್ಲಿ ಹೂತಾಕಿರುವ ಹೆಣವನ್ನು ನಾನು ತೆಗೆದು ತೋರಿಸ್ತೀನಿ ಅನ್ನುವಂಥ ವಿಚಾರದಲ್ಲಿ, ಮುಂದಿನ ನಡೆ ಯಾವ ರೀತಿ ಅನ್ನುವಂಥ ವಿಚಾರದಲ್ಲೂ ಕೂಡ ಎಲ್ಲರೂ ಪ್ರಶ್ನೆ ಮಾಡ್ತಾ ಇತ್ತು. ಈಗ ಕಾಲ ಕೂಡ ಹತ್ತಿರ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ವ್ಯಕ್ತಿ ಯಾರು ಅನ್ನೋದಕ್ಕೆ ಉತ್ತರ ಸಿಗುವಂಥ ಸಮಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮುಂದೆನೇ ಆ ವ್ಯಕ್ತಿ ಇದ್ದಾರೆ. ಅವರ ಹೆಸರು ಚಿನ್ನ ಅಂಥೇಳಿ. 1990 ಸಮಯದಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ಕೆಲಸಕ್ಕೆ ಎಂದು ಬಂದಿದ್ದಂಥ ವ್ಯಕ್ತಿ ಯಾವ ರೀತಿಯಾಗಿ ಹೂತಾಕಿದ್ರು, ಇದಕ್ಕೆ ಹೂತಾಕೋಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಚಿನ್ನರವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಿಮ್ಮ ಊರು ಎಲ್ಲಿ, ನೀವು ಯಾವಾಗ ಈ ಧರ್ಮಸ್ಥಳಕ್ಕೆ ಕೆಲಸಕ್ಕೆ ಬಂದ್ರಿ ಮತ್ತು ಯಾಕೆ ಬಂದ್ರಿ ಅಂತೇಳಿ? ನಮ್ಮ ಊರು ಮಂಡ್ಯ ಹತ್ರ ಬಸರಾಳ ಹೋಬಳಿ ಚಿಕ್ಕಬಳ್ಳಿ ಗ್ರಾಮ. ನಾವು ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ವಿ. ನಾನು ಅಲ್ಲೇ ವಿದ್ಯಾಭ್ಯಾಸ ಎಲ್ಲ ಹುಟ್ಟು ಬೆಳೆದದಲ್ಲ ಅಲ್ಲೇ. ನಮಗೆ ಜಮೀನು ಒಂದು 20 ಗುಂಟೆ ಜಮೀನಿದೆ ಮತ್ತು ಮನೆ ಇದೆ. ಅದನ್ನೆಲ್ಲ ಬಿಟ್ಟು ತಂದೆ ತಾಯಿ ತೀರ್ಕೊಂಡ ನಂತರ ನಾನು ಧರ್ಮಸ್ಥಳ, ನಮ್ಮ ಅಣ್ಣನವರು ಮೊದಲು ಇದ್ದ ಕಾರಣ ನಾನು ಅವರೊಟ್ಟಿಗೆ ಬಂದು ಕೆಲಸಕ್ಕೆ ಸೇರಿಕೊಂಡೆ. ಕೆಲಸ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಕಾಲಕ್ರಮೇಣ ಮತ್ತೆ ಕ್ಲೀನಿಂಗ್ ಆ ಕೆಲಸ ಈ ಕೆಲಸ ಮಾಡ್ತಾ ಮತ್ತೆ ಅವರೊಟ್ಟಿಗೆ ಹೆಣ ಉಳ್ಳಿಕ್ಕೆ ನನ್ನನ್ನು ಅಭ್ಯಾಸ ಮಾಡಿಕೊಂಡ್ರು. ಅಂದರೆ ನಿಮ್ಮ ಅಣ್ಣನ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅದಕ್ಕಿಂತ ಮುಂಚೆ? ಹೌದೌದು, ಅದಕ್ಕಿಂತ ಮುಂಚೆ ಅವ್ರು ಮಾಡ್ತಾಯಿದ್ರು. ನಾನು ಅಲ್ಲಿಗೆ ಹೋಗಿ ಸೇರಿಕೊಂಡೆ. ಮತ್ತು ಇವರು ಹೆಣ ಊತಾಕೋದೇ ಒಂದು ಕಾಯಂ. ಅನ್ನ ಬರೋಕೆ ಹೇಳಿದ್ರೆ ಕೆಲಸಕ್ಕೆ ಅಲ್ಲಿ? ಹೌದೌದು, ಅನ್ನ ಬರೋಕೆ ಹೇಳಿದರು. ಈಗ ಇದ್ದಾರಾ ನಿಮ್ಮ ಅನ್ನ? ಇದ್ದಾರೆ. ಓಕೆ. ನೀವು ಮನೆಯಲ್ಲಿ ಯಾರೆಲ್ಲ ಇರುವಂಥದ್ದು? ನಾವು ಫ್ಯಾಮಿಲಿ ಇದ್ವಿ, ಗಂಡ ಹೆಂಡತಿ ಫ್ಯಾಮಿಲಿ ಇದ್ವಿ. ನಮಗೆ ಆಲ್ರೆಡಿ ಒಂದು ಮದುವೆ ಆಗಿದೆ. ಮದುವೆಯಾಗಿ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ಮನೆಯಲ್ಲಿ ನಮ್ಮನ್ನು ಬಿಟ್ಟು ಹೋದರು. ನಾನು ಮತ್ತೆ ಎರಡನೇ ಮದುವೆ ಆದೆ. ಎರಡನೇ ಮದುವೆ ಆಗಿ ನಾವು ಫ್ಯಾಮಿಲಿ ಅಲ್ಲೇ ಇದ್ದದ್ದು. ಫಸ್ಟ್ನೇ ಮದುವೆ ಆಗಿ ಅಲ್ಲೇ ಇದ್ವಿ, ಎರಡನೇ ಮದುವೆ ಆಗಿ ಅಲ್ಲೇ ಇದ್ವಿ. ಆದ ನಂತರ ನಮಗೆ ಅಲ್ಲಿ ಒಂದು ಕ್ಲೀನಿಂಗ್ ಗೂಡಿಸೋದು, ದಂಡೆ ನದಿ ಸ್ವಚ್ಛ ಮಾಡೋದು. ಇಸುವಿಯಲ್ಲಿ ನೀವು ಧರ್ಮಸ್ಥಳಕ್ಕೆ ಬಂದ್ರಿ? ನಾವು 1994 ಬಂದ್ವಿ ಕೆಲಸಕ್ಕೆ. ಹೌದು. ಮೊದಲಿಗೆ ಬಂದು ಕೆಲಸ ಏನು ಮಾಡಿರುವಂಥದ್ದು? ಮೊದಲಿಗೆ ಬಂದು ಕ್ಲೀನಿಂಗ್ ವರ್ಕು, ನದಿ ದಂಡೆಯಲ್ಲೆಲ್ಲ ಸ್ವಚ್ಛತೆ ಮಾಡೋದು, ಆ ಥರದ ಕೆಲಸ ಎಲ್ಲ ಕೊಟ್ಟರು. ಮತ್ತು ಮಾಹಿತಿ ಕಚೇರಿಯಲ್ಲಿ ಕೆಲಸ ಮಾಡೋದು, ಬಾಬಲಿ ಬೆಟ್ಟ ಹಾಗೆಲ್ಲ ಎಂಕ್ವೈರಿ ಆಫೀಸು. ಕಚೇರಿಯಲ್ಲಿ ಯಾವ ಕೆಲಸ? ಅಲ್ಲಿ ಎಲ್ಲ ಕ್ಲೀನಿಂಗ್ ಕೆಲಸನೇ ಎಲ್ಲ. ಬಾಹುಬಲಿ ಬೆಟ್ಟದಲ್ಲೂ ಕ್ಲೀನಿಂಗ್ ಕೆಲಸ, ದೇವಸ್ಥಾನ ವಠಾರದಲ್ಲೂ ಕ್ಲೀನಿಂಗ್ ಕೆಲಸ, ಎಲ್ಲ ಪಕ್ಕವೂ ಇದು ಕ್ಲೀನಿಂಗ್ ಕೆಲಸವೇ ಮಾಡ್ತಾಯಿದ್ವಿ. ಎಷ್ಟು ವರ್ಷ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿದ್ವಿ? ನಾನೊಂದು 25 ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ. ಮತ್ತು ನಿಮಗೆ ಬಾಡಿಯನ್ನು ಹೂತಾಕುವಂಥ ಕೆಲಸ ಯಾರು ಕೊಟ್ಟದ್ದು, ಯಾಕೆ ಕೊಟ್ಟದ್ದು? ಫಸ್ಟಿಗೆ ನಾವು ಹೂತಾಕಿರುವಂಥದ್ದು ಯಾವಾಗ? ನಾವು ಬಂದು ಒಂದು 6 ತಿಂಗಳಿಂದಲೇ ನಮ್ಮನ್ನು ಊತಾಕಲಿಕ್ಕೆ, ಅಲ್ಲಿ ತನಕ ಬೇರೆಯವರು ಊತುತ್ತಿದ್ದರು, ಅದರ ನಂತರ ನಮ್ಮನ್ನು ಊತಲಿಕ್ಕೆ ಹೇಳಿದರು. ನಾವು ಒಂದು ಡೆಡ್ ಬಾಡಿಯನ್ನು ಊತಾಕಿದ್ರೆ ನಮಗೊಂದು 50 ರೂಪಾಯಿ ಸಂಬಳ ಕೊಡೋದು ಅಷ್ಟೇ. ಮತ್ತು ನಮಗೆ 50 ರೂಪಾಯಿ ಸಂಬಳ ಮಾತ್ರ ಕೊಡೋದು. 50 ರೂಪಾಯಿ ಹೆಣವನ್ನು ಊತಾಕಿದ್ದಕ್ಕೆ 50 ರೂಪಾಯಿ ದುಡ್ಡು ಕೊಡೋರು. ಒಂಚೂರು ರೆಸ್ಟ್ ಸಿಗ್ತಿತ್ತು, ಸ್ನಾನ ಗಿನ್ನ ಮಾಡ್ಕೊಂಡು ಡ್ಯೂಟಿ ಟೈಮಲ್ಲಿ ರೆಸ್ಟ್ ಮಾಡ್ತಿದ್ವಿ ಅಷ್ಟೇ. ಮತ್ತು ನಮಗೆ ಅದರಲ್ಲಿ ಬೆನಿಫಿಟ್ ಏನಿಲ್ಲ. ನಮ್ಮ ಉದ್ದೇಶ ನಮ್ಮನ್ನು ಹೆಣ ಊತಾಕಲಿಕ್ಕೆ ಅಂತಲೇ ಯೂಸ್ ಮಾಡ್ತಾಯಿದ್ರು. ನಾವು ಹೆಣ ಊತಾಕೋದೇ ನಮ್ಮ ಕೆಲಸ. ಹೆಣ ಹೂತಾಕಿದ್ರೆ 50 ರೂಪಾಯಿ? ಹೌದು. ಅದಕ್ಕಿಂತ ಮುಂಚೆ ಎಷ್ಟು ಸಂಬಳ ಇತ್ತು? ನಾವು ಬಂದ ವಸ್ತ್ರಲ್ಲಿ 30 ರೂಪಾಯಿ ಸಂಬಳ ದಿನಕ್ಕೆ. ಒಂದು ದಿನಕ್ಕೆ 30 ರೂಪಾಯಿ ಸಂಬಳ. ಬಂದ 6 ತಿಂಗಳಲ್ಲಿ ನೀವು ಹೆಣ ಹೂತಾಕುವಂಥ ಕೆಲಸ ನಮಗೆ ಕೊಟ್ಟರು. 6 ತಿಂಗಳಲ್ಲಿ? ಹೌದೌದು. ಹೌದು. ನೀವು ಜಾಯಿನ್ ಆದ 6 ತಿಂಗಳಲ್ಲಿ? ಹೌದು. ಹೋಗಲೇಬೇಕು, ಎಲ್ಲರೂ ಅದೇ ಕೆಲಸ ಮಾಡೋದು, ಈ ಕೆಲಸ ಮಾಡಲೇಬೇಕು ಅಂತೇಳಿ ನಮ್ಮನ್ನು ಅಲ್ಲಿಗೆ ಬಿಟ್ಟು ನಾವು ಹೆಣ ಹೂತಾಕೋದು ಕೆಲಸ ಮಾಡಲಿಕ್ಕೆ
ಪ್ರಾರಂಭ ಮಾಡಿದ್ವಿ. ಮೊದಲಿಗೆ ಏನಾದರೂ ಹೆಣ ಹೂತಾಕಿರುವಂಥದ್ದು ನೆನಪಿದೆಯಾ? ಅದು ಯಾವ ರೀತಿ ಇತ್ತು, ಎಲ್ಲಿತ್ತು ಅಂಥೇಳಿ ಏನಾದರೂ ನೆನಪಿದೆಯಾ? ತುಂಬ ಹೆಣಗಳು ಮಣ್ಣು ಮಾಡಿದ್ದೀನಿ. ನೆನಪಿನ ಅಂದರೆ ನಾವು ಸ್ಪಾಟಿಗೆ ಹೋಗುವಾಗ ನನಗೆ ಅಲ್ಲಿ ಎಲ್ಲಿ ಹೆಣ ಮಣ್ಣು ಮಾಡಿದ್ದು ಅಂತ ಆ ಸ್ಪಾಟಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಮುಂಚೆ ನನಗೆ ಅದು ಹೆಣ ಎಲ್ಲಿದೆ ಅಂತ ನಾನು ಇಲ್ಲಿಂದ ಒಂದು ಅಂದಾಜು ಹೇಳ್ಬೋದು. ಆದರೆ ಅಲ್ಲಿ ಹೋಗಿ ತೆಗೆಯುವಾಗ ನನಗೆ ಎಲ್ಲೆಲ್ಲಿ ಹಾಕಿದ್ದು ಅಂತ ನನಗೆ ಗೊತ್ತು. ಯಾಕಂದರೆ ಈಗೆಲ್ಲ ಮರ ಗಿಡಗಳೆಲ್ಲ ಬೆಳೆದಿದೆ. ಆ ಜಾಗದಲ್ಲಿ ಗೆಸ್ ಮಾಡಿ ನಾನು ತೆಗೆದುಕೊಡಬಲ್ಲ. ನನಗೆ ತೆಗಿಲಿಕ್ಕೆ ಜನ ಬೇಕು, ನಾನು ಒಬ್ಬ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೆಣಗಳು ಮಣ್ಣು ಮಾಡಿದ್ದೇವೆ. ಅಲ್ಲ, ನೀವು ಮೊದಲಿಗೆ ಹೂತಾಕಿರುವಂಥದ್ದು ಫಸ್ಟ್ ಬಾಡಿ, ನಿಮಗೆ 6 ತಿಂಗಳ ನಂತರ ಈ ಬಾಡಿಯನ್ನು ಹೂತಾಕಬೇಕು ಚಿನ್ನ ಅಂತೇಳಿ ಹೇಳ್ತಾರಲ್ವಾ, ಆ ಬಾಡಿ ಯಾವುದು, ಯಾವ ಸ್ಥಿತಿಯಲ್ಲಿ ಇತ್ತು ಅಂಥೇಳಿ ಏನಾದರೂ ನೆನಪಿದೆಯಾ ನಿಮಗೆ? ಎಲ್ಲ ಗುಡ್ಡೆ ಬದಿಯಲ್ಲಿ ಅಲ್ಲಿ ಇಲ್ಲಿ ಬಿಸಾಡಿದ ರೀತಿಯಲ್ಲಿ ಇರ್ತಿತ್ತು. ಅದನ್ನು ಮಣ್ಣು ಮಾಡಲಿಕ್ಕೆ ಹೇಳ್ತಿದ್ರು ನಮಗೆ. ಅಲ್ಲಿ ವೀರೇಂದ್ರ ಹೆಗ್ಡೆ ಅವರ ಸಂಸ್ಥೆ ಅಂದರೆ ಮಾಹಿತಿ ಕಚೇರಿಯಿಂದ ಫೋನ್ ಮಾಡಿ ಹೇಳ್ತಿದ್ರು. ಅವರು ಮ್ಯಾನೇಜರು ಹೇಳಿ, ಮ್ಯಾನೇಜರಿಂದ ಸೂಪರ್ವೈಸರ್ ಬಂದು ನಮ್ಗೆ ಹೇಳ್ತಿದ್ರು. ಮತ್ತು ರೂಮ್ ಬಾಯ್ಗಳು ನಮಗೆ ಆರ್ಡರ್ ಮಾಡ್ತಿದ್ರು, ನಾವು ಹೋಗಿ ಮಣ್ಣು ಮಾಡ್ತಿದ್ವಿ. ಬಾಡಿ ಎಲ್ಲ ಯಾವ ಸ್ಥಿತಿಯಲ್ಲಿ ಇರ್ತಾ ಇತ್ತು? ಅದು ವಿಚಿತ್ರವಾಗಿ ಸಿಗ್ತಿತ್ತು. ಒಂದೊಂದು ಬಾಡಿ ಒಂದೊಂದು ನಮನೆ ಕಾಣ್ತಾ ಇತ್ತು ಕಣ್ಣಿಗೆ. ಅಂತ ಬಿಸಾಡಿದಾಗೆ ಗುಡ್ಡೆ ಬದಿಯಲ್ಲಿ, ಗುಡ್ಡೆಯಲ್ಲಿ ಒಂದು ನೇತಾಡ್ಕೊಂಡು ಆ ಥರ ಎಲ್ಲ ಕೆಲವೊಂದು ಬಗ್ಗೆ ಸಿಗ್ತಾಯಿತ್ತು ಡೆಡ್ ಬಾಡಿಗಳು. ಅದನ್ನು ಮಣ್ಣು ಮಾಡಿ ಬರ್ತಾಯಿದ್ವಿ. ಅಲ್ಲಿ ಮಣ್ಣು ಮಾಡೋದಂದರೆ ನಮಗೇನು ಪೂಜೆ ಗೀಜೆ ಪುನಸ್ಕಾರ ಅಂಥದ್ದೇನು ಮಾಡೋದಿಲ್ಲ. ಗುಂಡಿ ತೆಗೆಯೋದು, ಮಣ್ಣಿಗೆ ಹಾಕೋದು, ಇಷ್ಟೇ ನಮ್ಮ ಕೆಲಸ. ಅಲ್ಲಿ ಒಂದು ಗುಂಡಿ ತೆಗೆಯೋದು, ಮಣ್ಣಿಗೆ ಹಾಕೋದು, ಬರೋದು ಅಷ್ಟೇ. ಅಲ್ಲಿ ಏನು ಪೊಲೀಸ್ನವರು ಕೆಲವೊಂದು ಇದಕ್ಕೆ ಬರ್ತಿದ್ರು, ಕೆಲವೊಂದು ಇದಕ್ಕೆ ಪೊಲೀಸ್ನವರು ಬರೋದಿಲ್ಲ. ಮತ್ತು ಕೆಲವೊಂದು ಪೊಲೀಸ್ನವರು ಬರ್ತಾರೆ, ಅಂದರೆ ಚಿನ್ನಾಗಿನ ಒಡವೆ ಏನಾದರೂ ಇದ್ದರೆ ಬರ್ತಾರೆ, ಅದನ್ನು ತೆಗೆದುಕೊಡ್ಲಿಕ್ಕೆ ಹೇಳ್ತಾರೆ. ತೆಗೆದು ತೊಳೆದು ಕೊಟ್ಟರೆ ಅದನ್ನು ಅವರು ತಗೊಂಡು ಹೋಗ್ತಾರೆ. ಒಂದು ದಿವಸ ನಾವು ಚಂದ್ರಶೇಖರಯ್ಯ ಅಂತ ಒಬ್ಬರು ಇದ್ದಾರೆ, ಅವರು ಬಂದು ನಮ್ಮನ್ನು ಜೊತೆಯಲ್ಲಿ ಡೆಡ್ ಬಾಡಿ ಒಟ್ಟಿಗೆ ಬಂದರು. ಯಾರು ಚಂದ್ರಶೇಖರಯ್ಯ? ಅವರು ಇವರು ಪೊಲೀಸ್ ರೈಟ್ರು. ಮತ್ತು ಅವರು ಒಂದು ದಿವಸ ಇದನ್ನು ಚಿನ್ನವನ್ನು ತೆಗೆದುಕೊಡೋಕೆ ಹೇಳಿದ್ರು. ಕೊಟ್ಟೆ. ಹೋಗ್ತಾ ಅಲ್ಲಿ ಬೆಳ್ತಂಗಡಿ ಹತ್ರ ಹೋಗಿ ಅವರು ಚಿನ್ನವನ್ನು ಎಕ್ಸ್ಚೇಂಜ್ ಮಾಡಿದ್ರು. ಬೇರೆಯವರು ಫ್ಯಾನ್ಸಿ ಅಂಗಡಿಯಲ್ಲಿ ಚಿನ್ನವನ್ನು ಬದಲಾಯಿಸಿ ಅದನ್ನು ತೆಗೆದು ಅವರು ಎತ್ಕೊಂಡ್ರು. ನಾನು ಏನು ಸರ್ ಹೀಗೆ ಮಾಡ್ತೀರ ಅಂದರೆ, ಇಲ್ಲ ರೀ, ಇದು ಗೌರ್ಮೆಂಟಿಗೆ ಲೆಕ್ಕ ಕೊಡಬೇಕ್ರಿ ಅಂದರು. ನಮ್ಗೊಂದು 200 ರೂಪಾಯಿ ಚಹಾ ಕೊಡ್ಲಿಕ್ಕೆ ಕೊಟ್ಟರು. ಅದು ಚಿನ್ನ ಎಲ್ಲ ಪೊಲೀಸ್ನವ್ರು ತಗೊಂಡು ಹೋಗ್ತಾಯಿದ್ರು. ಚಿನ್ನ ಬಂಗಾರ ಏನಾರು ಇದ್ದರೆ ಪೊಲೀಸ್ನವ್ರು ತಗೊಳ್ತಿದ್ರು, ನಾವು ಏನವನ್ನು ಮಣ್ಣು ಮಾಡ್ತಿದ್ವಿ ಅಷ್ಟೇ. ನಮಗೆ ಗೊತ್ತು. ಒಂದು ಬಂದ ಸ್ಟಾರ್ಟಿಂಗಲ್ಲಿ ಒಂದು ಡೆಡ್ ಬಾಡಿ ಸಿಕ್ತು ಅಲ್ಲಿ ನಮಗೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬೆತ್ತಲೆಯಾಗಿ ಹೆಂಗಸು ಸಿಕ್ಕಿತ್ತು. ಅದಕ್ಕೆ ಬಟ್ಟೆ ಏನೂ ಇರಲಿಲ್ಲ. ಆಗ ಸುಕುಮಾರ್ ಅಂತ ರೈಟ್ರಿದ್ದರು. ಆಗ ಲಕ್ಷ್ಮಣರು ಅಂತ ಒಬ್ಬರು ಪೊಲೀಸು ಇಬ್ಬರು ಬಂದರು. ಮತ್ತು ನನ್ನನ್ನು ಲಂಗ ಹಾಕ್ಲಿಕ್ಕೆ ಹೇಳಿದರು. ಆಗ ನನಗೆ ಮದುವೆ ಆಗಲಿಲ್ಲ, ಚಿಕ್ಕ ಪ್ರಾಯ. ಮತ್ತು ನನಗೆ ಭಯ ಸಹ ಆಯಿತು, ನಾನು ಅದನ್ನು ಮುಟ್ಟಲ್ಲ ಅಂತ. ಮತ್ತು ಅವರು ಪೊಲೀಸ್ನವರೇ ಲಂಗ ಹಾಕಿಬಿಟ್ರು. ಯಾರು ಲಕ್ಷ್ಮಣ ಅಂತಾರಲ್ಲ, ಅವರು ಲಂಗ ಹಾಕಿದರು ಆ ಡೆಡ್ ಬಾಡಿಗೆ. ಕೆಳಗಡೆ ಒಂದು ಭಟ್ರ ಹೋಟ್ಲ್ ಹತ್ರ ಒಂದು ಡೆಡ್ ಬಾಡಿ ಸಿಕ್ತು. ಅದು ಸೊಂಟಕ್ಕೆ ಸೀರೆ ಕಟ್ಟಿದ್ದು. ಅದನ್ನು ಪೆಟಿಕೋಟು ಏನೂ ಇರಲಿಲ್ಲ. ಮತ್ತು ನಾವು ಅದನ್ನು ಬಿಚ್ಚಿ ಒಂದು 2-3 ದಿವಸದ ನಂತರ ಮಣ್ಣು ಮಾಡಿದೆ. ಯಾಕಂದರೆ ಅಲ್ಲಿಗೆ ಒಬ್ಬನೇ ಹೋಗಲಿಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಮತ್ತು ಒತ್ತಡ ಇತ್ತು, ಮಾಡಲೇಬೇಕು ಅಂತ. ನಾನು 2 ದಿವಸ ಕಳೆದು ನಾನು ಅದನ್ನು ಮಣ್ಣು ಮಾಡಿದೆ ಅಲ್ಲಿ. ಈ ಡೆಡ್ ಬಾಡಿಯನ್ನು ನೀವು ಯಾವ ರೀತಿಯಾಗಿ ಕೊಂಡೋಗ್ತಾ ಇದ್ರಿ? ಮತ್ತು ನಿಮಗೆ ಅದಕ್ಕೆ ಗುಂಡಿ ತೆಗಿಬೇಕು ಅಂತ ಹೇಳಿದ್ರೆ ಹಾರೆ ಎಲ್ಲ ಬೇಕಾಗುತ್ತೆ, ಅದು ಎಲ್ಲಿಂದ ಯಾರು ಕೊಡ್ತಾ ಇದ್ರು ಅಂತ ಹೇಳಿ? ಅದೆಲ್ಲ ಆಫೀಸಲ್ಲಿ ತೊಗೊಳ್ತಿದ್ವಿ, ಆಫೀಸಲ್ಲಿ ಇಟ್ಬಿಡ್ತಿದ್ವಿ. ಅಲ್ಲಿ ಮಣ್ಣು ಮಾಡೋದು ತಂದು ಆಫೀಸಲ್ಲಿ ಇಡೋದು, ಆಫೀಸಲ್ಲಿ ಇರ್ತಿತ್ತು. ಅದೇ ಅಂಕರ್ ಆಫೀಸ್ ಇದೆ ಇತ್ತು, ಕೊಟ್ಟು ಪೀಕಸ್ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅವ್ರದ್ದು ತಂಗುವ ಬಿಡಾರ ಇದೆ. ಅದರಲ್ಲಿ ನಾವು ಕೊಟ್ಟು ಪೀಕಸಲ್ಲೇ ಇಟ್ಕೊಳ್ಳೋದು. ಅದು ಮಾಹಿತಿ ಕಚೇರಿ ಇದು, ವೀರೇಂದ್ರ ಹೆಗ್ಡೆ ಅವರ ಆಫೀಸ್. ಮಾಹಿತಿ ಕಚೇರಿ. ಹೌದು. ಓಕೆ. ಅವರು ಎಲ್ಲನೂ ಕೊಡ್ತಾ ಇದ್ರು ನಿಮಗೆ ಅಲ್ಲಿ? ಹೌದು. ಯಾವ ರೀತಿ ಡೆಡ್ ಬಾಡಿಯನ್ನು ಕೊಂಡು ಹೋಗ್ತಾ ಇದ್ರು? ಅದು ಕೆಲವೊಂದು ತುಂಬ ದಿನ ಎದುರು ಎಳ್ಕೊಂಡು ಹೋಗಿ ಹತ್ತಿರದಲ್ಲಿ ಗುಂಡಿ ತೆಗೆದು ಎಳೆದಾಕ್ತಿದ್ವಿ. ಇಲ್ಲಾಂದರೆ ಇನ್ನೊಬ್ಬರು ಯಾರಾದ್ರು ಕರ್ಕೊಂಡು ಅದು ಹಗ್ಗ ಕಟ್ಟಿ ಅದನ್ನು ಎತ್ಕೊಂಡು ಹೋಗಿ ಹಾಕ್ತಾಯಿದ್ವಿ. ಸ್ವಲ್ಪ ಕಷ್ಟ ಆ ರೀತಿಯಲ್ಲಿ ಸಿಗ್ತಿತ್ತು ಜನಗಳೆಲ್ಲ. ಗುಂಡಿ ಇಳಿದ್ರೆ ಅಲ್ಲೇ ಹಾಕ್ತಿದ್ವಿ, ಗುಂಡಿ ಇಳಿಲ್ಲ ಅಲ್ಲಿ ಒಂದು ಮಣ್ಣಿಗೆ ಏನಾದರೂ ಗಿಡ ಕಟ್ಟಿ ಮಾಡಿ ಹಾಕಿ ಮುಚ್ಚಿ ಬೇರೆ ಕಡೆ ಗುಂಡಿ ಇಳಿಯುವಲ್ಲಿ ಹಾಕ್ಬಿಡ್ತಿದ್ವಿ. ಎಲ್ಲಿ ಡೆಡ್ ಬಾಡಿ ಸಿಗ್ತದೆ ಅಲ್ಲೇ ಅಕ್ಕಪಕ್ಕ ಹಾಕ್ಬಿಡ್ತಿದ್ವಿ. ತುಂಬ ದೂರ ಎತ್ಕೊಂಡು ಹೋಗೋಕ್ಕಿಲ್ಲ. ಹಾಗೆ ನಿಮಗೆ ಮಾಹಿತಿ ಕಚೇರಿಯಿಂದ ಯಾವ ರೀತಿಯಾಗಿ ಮಾಹಿತಿ ಬರ್ತಾ ಇತ್ತು ಅಂತೇಳಿ ನಿಮಗೆ? ನಿಮ್ಮ ಹತ್ರ ಫೋನ್ ಇತ್ತಾ? ನಿಮಗೆ ಯಾರು ತಿಳಿಸ್ತಾ ಇದ್ರು? ಹಾಗೆಲ್ಲ ಫೋನ್ ಯಾವುದೂ ಇಲ್ಲ. ಹಾಗೆ ಯಾವುದು ಫೋನ್ ಇಲ್ಲ, ಏನಿಲ್ಲ, ಮೊಬೈಲ್ ಇಲ್ಲ, ಮೊಬೈಲೇ ರಿಲೀಸ್ ಇಲ್ಲ. ಹಾಗೆಲ್ಲ ಇಂಟರ್ಕಾಮ್ ಫೋನ್ ಇತ್ತು. ಫೋನ್ನಲ್ಲಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ರು. ಮತ್ತು ಜಯಂತರ ಹೋಟ್ಲು ಅಂತ ಇತ್ತು, ಅಲ್ಲಿ ಒಂದು ಫೋನ್ ಇತ್ತು, ಅಲ್ಲಿಗೆ ಫೋನಿಗೆ ಬರ್ತಾಯಿತ್ತು. ಅವರು ಬಂದು ಮಾಹಿತಿ ಕಚೇರಿ ರೂಮ್ ಬೈನವ್ರಿಗೆ ಹೋದರೆ ತಿಳಿಸ್ತಿದ್ರು, ಅವ್ರು ನಮಗೆ ಹೇಳ್ತಿದ್ರು.
ನಾವು ಹೋಗಿ ಮಣ್ಣು ಮಾಡ್ತಿದ್ವಿ. ರೂಮ್ ಬಾಯ್ನವರು ನಿಮಗೆ ಕಡೆಯದಾಗಿ ತಿಳಿಸುವಂಥದ್ದು. ಹೌದು, ತಿಳಿಸುವಂಥದ್ದು ರೂಮ್ ಬಾಯ್ನವರು. ಏನು ಹೇಗೆ ಹೇಳ್ತಾ ಇದ್ರು ಅವರು? ಗುರುತು ಹೇಳ್ತಾಯಿದ್ರು, ಇಂಥ ಜಾಗದಲ್ಲಿ ಡೆಡ್ ಬಾಡಿ ಉಂಟು, ಅದನ್ನು ಮಣ್ಣು ಮಾಡಬೇಕಂತೆ ಅಂತ. ನಾವು ಹೋಗಿ ಯಾರು ಹೇಳಿದೆ ಏನಂತ ಕೇಳೋದಿಲ್ಲ, ಮಣ್ಣು ಮಾಡಿ ಬರ್ತಿದ್ವಿ. ಪ್ರಶ್ನೆ ಏನು ಕೇಳೋದಿಲ್ಲ. ಪ್ರಶ್ನೆ ಕೇಳೋದಿಲ್ಲ. ಪೊಲೀಸರಿಗೆ ಏನು ತಿಳಿಸೋದಿಲ್ಲ. ಪೊಲೀಸರು